ನಾನೊಬ್ಬ ಕವಿ ಎಂದೊಡೆ ಬರಲಾರದು ಕವನ, ನಾನೊಬ್ಬ ಕವಿ ಎಂದೊಡೆ ಬರಲಾರದು ಕವನ, ಆಗಬೇಕು ಮನಗಳಲ್ಲಿ ಪದ ಪದಗಳ ಜನನ, ಪ್ರತಿ ಪದಗಳನ್ನು ಮುತ್ತಂತೆ ಜೋಡಿಸಿದ, ಪ್ರತಿ ಪದಗಳನ್ನು ಮುತ್ತಂತೆ ಜೋಡಿಸಿದ ಕರುನಾಡಿನ ಕವಿಗಳಿಗೆ ಇದೋ ನನ್ನ ನಮನ. ನಾನೊಬ್ಬ ಮಹಾನ್ ಕವಿಯಲ್ಲ, ನಾನೊಬ್ಬ ದೊಡ್ಡ ಕವಿಯಲ್ಲ, ಆದರೂ ನಾನು ಕವಿತೆಗಳನ್ನು ಬರೆದನಲ್ಲ. ನಾನೊಬ್ಬ ದೊಡ್ಡ ಕವಿಯಲ್ಲ, ಆದರೂ ನಾನು ಕವಿತೆಗಳನ್ನು ಬರೆದನಲ್ಲ. ನಾ ಬಿಡುವೆ ಕವಿತೆಗಳ ಬಾಣ, ಮರೆಯಬಾರದು. ನಾ ಬಿಡುವೆ ಕವಿತೆಗಳ ಬಾಣ, ಗುರಿ ತಪ್ಪದೆ ಅದು ಸೇರಲಿ ನಿಮ್ಮೆಲ್ಲರ ಮನ, ಗುರಿ ತಪ್ಪದೆ ಅದು ಸೇರಲಿ ನಿಮ್ಮೆಲ್ಲರ ಮನ. ಎಲ್ಲರಿಗೂ ನನ್ನ ನಮಸ್ಕಾರ. ಎಷ್ಟೋ ಎಲ್ಲ ಗಣ್ಯ ವ್ಯಕ್ತಿಗಳು ಸುಮಾರು ಕನ್ನಡ ಬಗ್ಗೆ ಸುಮಾರು ಮಾತಾಡಿದ್ರು. ನಾನು ಅವ್ರ ಮುಂದೆ ಚಿಕ್ಕ ವ್ಯಕ್ತಿ, ನಾನು ಮಾತಾಡೋದ್ರಲ್ಲಿ ನಾನು ಇದ್ರ ಬಗ್ಗೆ ಮತ್ತಿನ್ನೇನು ಹೊಸದಾಗಿ ಏನು ಹೇಳಬಲ್ಲೆ. ಓಕೆ, ಆದರೂ ಇವತ್ತು 2 ಕವಿತೆಗಳನ್ನು ಹಾಗೂ ಒಂದು ಹಾಡನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ನಾನು ರೆಡಿಯಾಗಿ ಬಂದಿದ್ದೇನೆ. ಅದಕ್ಕೂ ಮುಂಚೆ ಒಂದೆರಡು ಮಾತುಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಗೊತ್ತು ಸಮಯದ ಅಭಾವವಿದೆ, ಅದು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಬೇಸಿಕಲಿ ನಾನೊಬ್ಬ ಮಲಯಾಳಿ, ನನ್ನ ಮಾತೃಭಾಷೆ ಮಲಯಾಳ. ಆದರೂ ಕೂಡ ನಾನೊಬ್ಬ ಅಪ್ಪಟ ಕನ್ನಡಿಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾನು ಹುಟ್ಟಿದ್ದು ಕರ್ನಾಟಕದಲ್ಲಿ, ಬೆಳೆದಿದ್ದು ಕನ್ನಡ ಮಾತಾಡ್ತಾ, ಓದಿದ್ದು ಕನ್ನಡ ಮೀಡಿಯಂನಲ್ಲಿ. ಕನ್ನಡ ಓದೋದಕ್ಕೆ ಬರುತ್ತೆ, ಕನ್ನಡ ಬರೆಯೋದಕ್ಕೆ ಬರುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಸ್ಪಷ್ಟವಾಗಿ ಮಾತಾಡೋದಕ್ಕೆ ಬರುತ್ತೆ. ಸೊ ನಾನೊಬ್ಬ ಕನ್ನಡಿಗ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟು ಅರ್ಹತೆಗಳು ಸಾಕು ಅಂತ ಅನ್ಸ್ಕೊಳ್ತೀನಿ. ಏನ್ ಹೇಳ್ತೀರಾ? ಸರಿ ಅನ್ಸಿದ್ರೆ ಒಂದು ಚಪ್ಪಾಳೆಗಳು. ಮೊದಲನೇದಾಗಿ ನಮ್ಮ ಪ್ರೀತಿಯ ವಿಚಾರಣೆ ಗುರುಗಳಾದ ವಂದನೆಯ ಸ್ವಾಮಿ ತೆರೆಸ್ ಬಾಬುರವರಿಗೂ ಹಾಗೂ ಇಂದಿನ ಸಮಾರಂಭಕ್ಕೆ ಆಗಮನಿಸಿದ್ದ ವಿಶಿಷ್ಟ ಗೌರವಾನ್ವಿತ ಗಣ್ಯ ವ್ಯಕ್ತಿಗಳೆಲ್ಲರಿಗೂ ಹಾಗೂ ಇಲ್ಲೇ ನಡೆದಿರುವ ಗುರು ಹಿರಿಯರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳನ್ನು ನಾನು ಹೃದಯಪೂರ್ವಕವಾಗಿ ಕೇಳಿಕೊಳ್ತೇನೆ. ನೋಡಿ, ನಮ್ಮ ಮಾತೃಭಾಷೆ ಯಾವುದೇ ಇರಲಿ, ಆದರೆ ನಿಮಗೆ ಕನ್ನಡ ಮಾತಾಡೋಕ್ಕೆ ಬರೋದಾದ್ರೆ ನಾವು ಧೈರ್ಯವಾಗಿ ಹೇಳ್ಬೋದು, ನಾನೊಬ್ಬ ಕನ್ನಡಿಗ ಅಂತ ಹೇಳ್ಬಿಟ್ಟು. ಅಂದರೆ ನಾನು ಬೇರೆ ಭಾಷೆಗಳನ್ನ ತಿರಸ್ಕೃತ ಭಾವನೆಯಿಂದ ಹೇಳ್ತಾ ಇಲ್ಲ. ನಾನು ಹೇಳೋದಿಷ್ಟೇ, ಕನ್ನಡವನ್ನು ಪ್ರೀತಿಸಿ, ಭಾಷೆಗಳನ್ನು ಗೌರವಿಸಿ. ನಮ್ಮ ಮಾತೃಭಾಷೆಗಳು ಯಾವುದೇ ಇರ್ಬೋದು, ಆದರೆ ಅದು ಮನೇಲಿ ಇರಬೇಕಾದ್ರೆ ಮಾತಾಡೋಣ, ಮನೆಯಿಂದ ಹೊರಗಡೆ ಬಂದರೆ ಕನ್ನಡ ಮಾತಾಡೋಣ. ಇದು ನಾವು ಕನ್ನಡಕ್ಕೆ ಕೊಡುವಂಥ ಗೌರವ. ಕನ್ನಡನ ಉಳಿಸಿ, ಕನ್ನಡವನ್ನು ಬೆಳೆಸಿ ಅಂತ ಹೇಳ್ತಾ ನಾನು ಕವಿತೆ ಕಡೆ ಬರ್ತೇನೆ. ಮೊದಲನೇ ಕವಿತೆ ನಮ್ಮ ನಾಡು, ನಮ್ಮ ಕರ್ನಾಟಕದ ಸೊಬಗು, ಸೌಂದರ್ಯ, ಸಂಸ್ಕೃತಿ, ಸಂಪ್ರದಾಯವನ್ನು ಆಧಾರವಾಗಿ ಇಟ್ಕೊಂಡು ಈ ಕವಿತೆಯನ್ನು ರಚನೆ ಮಾಡಿದ್ದೀನಿ. ಎಲ್ಲರೂ ಕೇಳಿ. ಬೆಳಗುತ್ತಿದೆ ನೋಡ, ಬೆಳಗುತ್ತಿದೆ ನೋಡ, ಕರುನಾಡಿನ ಹಣತೆ ಬೆಳಗುತ್ತಿದೆ ನೋಡ. ಬೆಳಗುತ್ತಿದೆ ನೋಡ, ಬೆಳಗುತ್ತಿದೆ ನೋಡ, ಕರುನಾಡಿನ ಹಣತೆ ಬೆಳಗುತ್ತಿದೆ ನೋಡ. ಕಣ್ಣರಳಿಸಿ ನೋಡೆ ಕರುನಾಡ ಬೀಡ, ಕಣ್ಣರಳಿಸಿ ನೋಡೆ ಕರುನಾಡ ಬೀಡ. ಹಾಡೆರಿ ಒಮ್ಮತದಿ ಕನ್ನಡದ ಹಾಡ. ಶ್ರೀಗಂಧ ಬೆಳೆಯುವುದು ನಮ್ಮ ತವರಿನಲ್ಲಿ, ಶ್ರೀಗಂಧ ಬೆಳೆಯುವುದು ನಮ್ಮ ತವರಿನಲ್ಲಿ. ಹೊನ್ನ ಖನಿಜವು ಇಹುದು ತಾಯ ಮಡಿಲಿನಲ್ಲಿ. ಎಂಥ ಫಲಭರಿತ ಈ ನಮ್ಮ ಕರುನಾಡು, ಎಂಥ ಫಲಭರಿತ ಈ ನಮ್ಮ ಕರುನಾಡು. ಶಾಂತಿ ಧಾಮದ ನೆಲೆಯು ನಮ್ಮ ಕರುನಾಡು. ಸಕಲ ಜಾತಿಯು ಇಹುದು ನಮ್ಮ ಮಣ್ಣಿನಲ್ಲಿ, ಸಕಲ ಜಾತಿಯು ಇಹುದು ನಮ್ಮ ಮಣ್ಣಿನಲ್ಲಿ. ಸಕಲ ಭಾಷೆಯು ಬೆರೆತ ತಾಯ ನಾಡಿನಲ್ಲಿ,
ಸಿರಿಗನ್ನಡಂ ಗೆಲ್ಗೆ ಎಂದು ಹಾಡುವೆವು, ಸಿರಿಗನ್ನಡಂ ಗೆಲ್ಗೆ ಎಂದು ಹಾಡುವೆವು, ಕನ್ನಡದ ಐಸಿರಿಯ ಜಗಕ್ಕೆ ತೋರುವೆವು. ಕನ್ನಡಾಂಬೆಯ ಜಪವ ಮನದಲ್ಲಿ ಹೇಳು, ಕನ್ನಡಾಂಬೆಯ ಜಪವ ಮನದಲ್ಲಿ ಹೇಳು, ಕನ್ನಡದ ಡಿಂಡಿಮವ ಬಾರಿಸಲು ಕೇಳು. ಕರ ಮುಗಿದು ಶಿರಬಾಗಿ ಬೇಡುವೆವು ಮಕ್ಕಳು, ಕರ ಮುಗಿದು ಶಿರಬಾಗಿ ಬೇಡುವೆವು ಮಕ್ಕಳು, ಕರುಣೆಯಂ ಕಿವಿಗೊಟ್ಟು ಪ್ರಾರ್ಥನೆಯ ಕೇಳು, ಕರುಣೆಯಂ ಕಿವಿಗೊಟ್ಟು ಪ್ರಾರ್ಥನೆಯ ಕೇಳು. ನಾಡ ಹೂಗಳ ಚಂದ, ಮೈ ತುಂಬಿ ನಿಂತಿರುವ ವನ ಹಸಿರ ಅಂದ, ಮರು ಜನ್ಮವಿರಲು ಅದು ಕರುನಾಡಿನಲ್ಲೇ, ಮರು ಜನ್ಮವಿರಲು ಅದು ಕರುನಾಡಿನಲ್ಲೇ, ಕನ್ನಡ ತಾಯಿಯ ಈ ಮಡಿಲಿನಲ್ಲೇ. ಕನ್ನಡದ ಕಂದಮ್ಮನ ಮಲಗುವೆ, ಕಣ್ಣಲ್ಲಿ ಕನಸುಗಳನ್ನ ನೋಡುವೆ, ಕನ್ನಡದ ಜೋಗುಳವನ್ನ ಕೇಳುವೆ, ಕನ್ನಡದ ಭಾಷೆಯನ್ನು ನಾ ನುಡಿಯುವೆ. ಥ್ಯಾಂಕ್ ಯು. ನನ್ನ ಎರಡನೇ ಕವಿತೆ ರೈತ. ಏನು ರೈತನ ಬಗ್ಗೆ ಹೇಳಬೇಕು ಅಂತ ಅಂದರೆ, ನಮ್ಮ ದೇಶವನ್ನು ಕಾಪಾಡ್ತಾ ಇರೋದು ಇಬ್ರು. ಅವ್ರು ಯಾರ್ಯಾರು ಅಂತ ಅಂದರೆ, ಒಂದು ಸೈನಿಕ, ಮತ್ತೊಬ್ಬ ರೈತ. ಸೈನಿಕ ದೇಶದ ಗಡಿಯಲ್ಲಿ ನಿಂತ್ಕೊಂಡು ಶತ್ರುಗಳನ್ನೇ ಹೋರಾಡಿ ತನ್ನ ಪ್ರಾಣವನ್ನು ಒತ್ತೆಯನ್ನಿಟ್ಟು ದೇಶವನ್ನು ರಕ್ಷಣೆ ಮಾಡ್ತಾ ಇದ್ರೆ, ರೈತ ತಾನು ತನ್ನ ಬೆವರ ಸುರಿಸಿ ಕಷ್ಟಪಟ್ಟು ಭೂಮಿಯಲ್ಲಿ ಬೆಳೆಯನ್ನು ಬಿತ್ತು ನಾಡಿನ ಹಸಿವನ್ನು ನೀಗಿಸುವುದರ ಮೂಲಕ ದೇಶವನ್ನು ರಕ್ಷಣೆ ಮಾಡಿದ್ದಾರೆ. ಅದಕ್ಕೆ ನೀವೆಲ್ಲ ಕೇಳಿರ್ಬೋದು, ಜೈ ಜವಾನ್ ಜೈ ಕಿಸಾನ್ ಕೇಳಿದ್ರಲ್ವಾ ಸ್ಲೋಗನು. ಸೊ ಏನಿದ್ರ ಅರ್ಥ? ಸೊ ಇದೇ ಇದರ ಅರ್ಥ. ದೇಶವನ್ನ ಕಾಪಾಡೋದ್ರಲ್ಲಿ ಇವರಿಬ್ಬರ ಪಾತ್ರ ಬಹಳ ಮುಖ್ಯವಾದದ್ದು. ಸೊ ರೈತನ ಜೀವನದಲ್ಲಿ ನಾವು ಕಲಿಬಹುದಾದ ಒಂದು ಪಾಠ ಏನು ಅಂತಂದ್ರೆ, ಆತ ನಿಸ್ವಾರ್ಥ ಗುಣವುಳ್ಳವನು. ತನಗಾಗಿ ಮಾತ್ರ ಅಂತ ಯಾವ ರೈತನು ಬೆಳೆನ ಬೆಳೆದಿಲ್ಲ ಇರೋವರೆಗೂ. ತನಗಾಗಿನೂ ತನ್ನ ನಾಡಿಗಾಗಿನೂ ಕೂಡ ಅವನು ಬೆಳೆಯನ್ನು ಬೆಳೆದಿದ್ದಾನೆ. ಸೊ ಅದರಿಂದ ದೊಡ್ಡ ಒಂದು ನಿಸ್ವಾರ್ಥ ಗುಣದ ಪಾಠವನ್ನು ನಾವು ರೈತರ ಜೀವನದಿಂದ ಕಲಿಬಹುದಾಗಿದೆ. ಆದರೆ ಇವತ್ತು ನಮ್ಮ ದೇಶದಲ್ಲಿ ಕೃಷಿ ಕಡಿಮೆ ಆಗ್ತಾ ಇದೆ, ಕೃಷಿಯು ನಾಶವಾಗ್ತಾ ಇದೆ, ರೈತರು ಕಡಿಮೆ ಆಗ್ತಾ ಇದೆ. ಆಗ ರೈತರ ಮಕ್ಕಳು ರೈತರಾಗ್ತಾ ಇದ್ರು, ಆದರೆ ಈಗ ರೈತರ ಮಕ್ಕಳು IT ಕಂಪ್ನಿಯಲ್ಲಿ ಎಂಪ್ಲಾಯ್ ಆಗಿದ್ದಾರೆ. ಅದರೊಳಗೆಲ್ಲ ನಾವು ಕವಿತೆ ಕಡೆ ಬರೋಣ. ರೈತ. ಮಣ್ಣ ಕಣಕಣದಲ್ಲೂ ನಿನ ಬೆರಳು ತಾಕಿದೊಡೆ, ನಕ್ಕು ನಲೀತ ಮಣ್ಣು ಕಚಗುಳಿ ಇಟ್ಟಂತೆ. ಮಣ್ಣ ಕಣಕಣದಲ್ಲಿ ನಿನ ಬೆರಳು ತಾಕಿದೊಡೆ, ನಕ್ಕು ನಲೀತ ಮಣ್ಣು ಕಚಗುಳಿ ಇಟ್ಟಂತೆ. ನಿನ್ನ ಬೆವರಿನ ಹನಿಯು ಮಣ್ಣನ್ನು ಸೇರಿದೊಡೆ, ನಿನ್ನ ಬೆವರಿನ ಹನಿಯು ಮಣ್ಣನ್ನು ಸೇರಿದೊಡೆ, ಚಿಗುರುತ್ತಾ ಪೈರು ಮಣಿಮುತ್ತಿನಂತೆ. ತನಗಾಗಿ ಮಾತ್ರ ಎಂದು ನೀ ಬಯಸದೆ, ತನಗಾಗಿ ಮಾತ್ರ ಎಂದು ನೀ ಬಯಸದೆ, ಸರ್ವರಿಗೂ ಎಂಬ ಭಾವನೆಯ ತಳೆದೆ, ಅದರಂತೆ ಫಲವನ್ನು ಧರೆಯಲ್ಲಿ ಬೆಳೆದು ನೀ ಹಸಿದಿದ್ದ ಬಸಿರಿಗೆ ಆಧಾರವಾದೆ. ಹಸಿದಿರುವ ಸರ್ವರಿಗೂ ನೀ ಅನ್ನದಾತ, ಹಸಿದಿರುವ ಸರ್ವರಿಗೂ ನೀ ಅನ್ನದಾತ. ಜೈ ಜೈ ಎನ್ನುವೆವು ನಮ್ಮ ನಾಡಿನ ರೈತ. ಆಗಿರುವೆ ನೀನು ದೇಶದ ಬೆನ್ನೆಲುಬು, ಆಗಿರುವೆ ನೀನು ದೇಶದ ಬೆನ್ನೆಲುಬು. ನೀ ಬೆಳೆದುಕೊಂಡು ಬೆಳೆಯುತ್ತಿದೆ ನಮ್ಮೆಲುಬು. ಮಣ್ಣಿನೋಡು ಬೆರೆತು ನೀ ಆಡುವೆ ಆಟವನು, ಮಣ್ಣಿನೋಡು ಬೆರೆತು ನೀ ಆಡುವೆ ಆಟವನು. ತೋರಿಸುವೆ ಕಣ್ಣಿಗೆ ಹಸಿರೆಂಬ ನೋಟವನು. ಭೂತಾಯ ಮಗ ನೀನು ನೇಗಿಲಿನ ಒಡೆಯ, ಭೂತಾಯ ಮಗ ನೀನು ನೇಗಿಲಿನ ಒಡೆಯ. ಭೂಮಿ ತುಂಬಿ ನೀ ಹರಡು ಹಸಿರೆಂಬ ಬೆಳೆಯ. ಜೈ ಜೈ ಎನ್ನುವೆವು ಓ ಅನ್ನದಾತ, ಜೈ ಜೈ ಎನ್ನುವೆವು ಓ ಅನ್ನದಾತ. ಶುಭವಾಗಲಿ ನಿನಗೆ ನಮ್ಮ ನಾಡಿನ ರೈತ, ಶುಭವಾಗಲಿ ನಿನಗೆ ನಮ್ಮ ನಾಡಿನ ರೈತ. ಧನ್ಯವಾದಗಳು. ಓಕೆ, ಕವಿತೆ ಮುಗೀತು. ನಿಮಗೆಲ್ಲರಿಗೂ ಇದು ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಲಾಸ್ಟ್ ಟೈಮ್ ನಿಮ್ಮನ್ನು ಒಂದು ಎಂಟರ್ಟೈನ್ ಮಾಡೋದಕ್ಕೋಸ್ಕರ ರಾಜ್ಕುಮಾರ್ ಅವರು ಅಭಿನಯಿಸಿರುವಂತಹ ಒಂದು ಚಿತ್ರದ ಗೀತೆಯನ್ನು ಹಾಡ್ತಾ ಇದ್ದೇನೆ, ಕೇಳುವ.
ನಿನ್ನಾಸೆಯಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ದಾರಿಗೊಂದು ಎಲ್ಲೆಯಲ್ಲಿದೆ ನಿನ್ನಾಸೆಯಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಆಸೆಯೆಂಬ ಬಿಸಿಲು ಕುದುರೆ ಏರುವೆ ಮರಳು ಗಾಳಿಗಳಲ್ಲಿ ಸುಮ್ಮನೆ ಅಲೆಯುವೆ ಅವನ ನಿಯಮ ಮೀರಿ ಏನು ಸಾಗದು ನಾವು ಎಣಿಸಿದಂತೆ ಬಾಳಲು ನಡೆಯದು ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಡಲು ಅವನೇ ಕಾರಣ ಒಂದು ಎಲ್ಲೆಯಲ್ಲಿದೆ ನಿನ್ನಾಸೆಯಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಬಯಸಿದಾಗ ಕಾಣದಿರುವ ಎರಡು ಹರುಷ ಒಂದು ಗಾಳಿ ಒಂದು ಏಳು ಜಗದಲ್ಲಿ ಹೂವು ಮಳ್ಳು ಎರಡು ಒಂದು ಬಾಳಲಿ ನಿರಾಸೆಯಿದ್ದಕ್ಕೆ ನಿರಾಸೆಯಿದ್ದಕ್ಕೆ ಅದೇನೆ ಬಂದರು ಅವನ ದಾರಿಗೆ ದಾರಿಯೊಂದು ಎಲ್ಲೆಯಲ್ಲಿದೆ ನಿನ್ನಾಸೆಯಲ್ಲಿ ಕೊನೆಯಿದೆ ಏಕೆ